ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ. ಒಡೆಯ ಮಹಾದಾನಿ ಕೂಡಲ ಸಂಗಮ, ಒಡೆಯ ಮಹಾದಾನಿ ಕೂಡಲ ಸಂಗಮ. ದೇವರಿಗೆ ಸೆರಗೊಡ್ಡಿ ಬೇಡುವೆ, ದೇವರಿಗೆ ಸೆರಗೊಡ್ಡಿ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಹಾಡುವೆ ಬೇಡುವೆ, ಹಾಡುವೆ ಬೇಡುವೆ. ಸೃಷ್ಟಿಕರ್ತ ಪರಮಾತ್ಮನನ್ನು, ಬಸವಾದಿ ಶಿವಶರಣರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ, ಶ್ರೀ ಗುರು ಬಸವ ಮಹಾಮನೆಯ ಪೂಜ್ಯರ ಪಾದಗಳಲ್ಲಿ ಭಕ್ತಿಯ ಶರಣುಗಳನ್ನು ಸಲ್ಲಿಸಿ, ಈ ಬೆಳಗಿನ ಶುಭ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನೆರೆಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ. ಹಲ್ಲು ಹೋಗಿ ಬೆನ್ನು ಬಾಗಿ ಕೋಲು ಹಿಡಿಯದ ಮುನ್ನ, ಅನ್ಯರಿಗೆ ಹಂಗಾಗದ ಮುನ್ನ, ಮುಪ್ಪಿಂದೊಪ್ಪ ಅಳಿಯದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಇದು ವಿಶ್ವಗುರು ಬಸವಣ್ಣನವರ ಒಂದು ಅದ್ಭುತವಾದ ವಚನ. ಇದು ನಮ್ಮ ಸ್ವಭಾವದ ಬಗ್ಗೆ. ಅಂದ್ರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನಾದ್ರೂ ಒಂದು ಸಮಾಜಕ್ಕೆ ಕೊಡುಗೆ ಕೊಡಬೇಕು, ಸಮಾಜ ಮೆಚ್ಚೋ ಹಾಗೆ ಬದುಕಬೇಕು, ಹಾಗೆ ಆ ಪರಮಾತ್ಮ ಮೆಚ್ಚೋ ಹಾಗೆ ಬದುಕಬೇಕು ಅನ್ನೋ ಒಂದು ಸಂದೇಶವನ್ನ ಅಪ್ಪ ಬಸವಣ್ಣನವರು ಈ ಒಂದು ವಚನದಲ್ಲಿ ನಮಗೆ ನೀಡ್ತಾರೆ. ನೆರೆಕೆನ್ನೆಗೆ ತೆರೆಗಲ್ಲಕ್ಕೆ ನೋಡ್ರಿ, ಅಂದ್ರೆ ನಮ್ಮ ಶರೀರ ಮನುಷ್ಯನಾಗಿ ಹುಟ್ಟಿದ ಮೇಲೆ ಹುಟ್ಟು ಮತ್ತು ಸಾವು ಸಾಕಷ್ಟು ಹಂತಗಳನ್ನ ಕ್ರಾಸ್ ಮಾಡಿ ಹೋಗ್ತಾನೆ ಮನುಷ್ಯ ಅಲ್ವಾ. ಚಿಕ್ಕ ಮಗು ಆಗ್ತಾನೆ, ದೊಡ್ಡವನಾಗ್ತಾನೆ, ಬೆಳೀತಾ ಬೆಳೀತಾ ಏನು ವಿದ್ಯೆ ಪಡಿತಾನೆ, ಉದ್ಯೋಗ ಪಡಿತಾನೆ, ಸಂಸಾರವನ್ನ ಕಟ್ಕೊಳ್ತಾನೆ ಅಲ್ವಾ. ಮುಂದೆ ಮುಪ್ಪು ಅನ್ನೋದು ಅವನಿಗೆ ಬರುತ್ತೆ ಅಲ್ವಾ, ಎಲ್ಲರಿಗೂ ಬರುತ್ತೆ. ಒಬ್ರಿಗೆ ಅಲ್ರಿ, ಇದು ಕಟ್ಟಿಟ್ಟ ಬುತ್ತಿ ಎಲ್ಲರಿಗೂ. ಮನುಷ್ಯನಾಗಿ ಹುಟ್ಟಿದಂಥವ್ರಿಗೆ ಎಲ್ಲರಿಗೂ ಎಲ್ಲ ಒಂದು ಹಂತಗಳನ್ನ ದಾಟ್ಲೇಬೇಕು. ಈ ಎಲ್ಲ ಹಂತಗಳಲ್ಲಿ ಬರ್ತಕ್ಕಂಥ ಸವಾಲುಗಳನ್ನ ಅವನ್ನೆಲ್ಲ ಓವರ್ಕಮ್ ಮಾಡ್ಲೇಬೇಕು, ಗೆಲ್ಲಲೇಬೇಕು. ಗೆದ್ದಾಗ ಮಾತ್ರ ಒಂದು ಜೀವನಕ್ಕೆ ಒಂದು ಅರ್ಥ. ಸೊ ಯಾರು ಇದಕ್ಕೆ ಬೆನ್ ಮಾಡಿ ಹೋಗೋ ಹಾಗಿಲ್ಲ. ಇಲ್ಲಿ ಬಸವಣ್ಣವ್ರು ಹೇಳ್ತಾರೆ, ನೆರೆಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಅನ್ಯರಿಗೆ ಹಂಗಾಗದ ಮುನ್ನ. ಅಂದ್ರೆ ಹಲ್ಲು ಹೋಗಿ ಬೆನ್ನು ಬಾಗಿ ಕೋಲು ಹಿಡಿಯದ ಮುನ್ನ. ನಾವೇನಾದ್ರೂ ಒಂದು ಸಾಧನೆ ಮಾಡ್ಬೇಕು, ಯಾರಿಗಾದ್ರೂ ಒಂದು ಸಹಾಯ ಮಾಡ್ಬೇಕು, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ, ಅಥವಾ ನಾವು ಜೀವನದಲ್ಲೇ ತಗೊಳ್ರಿ, ಇವಾಗ ಒಂದು ಒಳ್ಳೆ ವಿದ್ಯಾಭ್ಯಾಸ ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ಹೇಳ್ತಿರ್ತೀವಿ, ನಮ್ಮ ನಿಮ್ಮ ಮನೆಗಳಲ್ಲಿ ಯಾರಾದ್ರೂ ಮಕ್ಕಳು ಓದಿನಲ್ಲಿ ಹಿಂದೆ ಬಿದ್ರೆ, ಅಂದ್ರೆ ಏನಪ್ಪ ನಾವೆಲ್ಲ ಏನ್ ಮಾಡ್ತೀವಿ, ಓದೋ ಅಂತ ಸಂದರ್ಭದಲ್ಲಿ ಓದೋದಿಲ್ಲ ಅಲ್ವಾ, ಎಚ್ಚೆತ್ಕೊಳ್ಳೋ ಸಂದರ್ಭದಲ್ಲಿ ಎಚ್ಚೆತ್ಕೊಳ್ಳೋದಿಲ್ಲ, ಆಮೇಲೆ ಪಶ್ಚಾತ್ತಾಪ ಪಡ್ತಿರ್ತೀವಿ. ಇಲ್ಲಿ ಅಪ್ಪ ಬಸವಣ್ಣನವ್ರು ಹೇಳೋದು ಅದೇ ಅರ್ಥ. ಅಂದ್ರೆ ಏನಾದ್ರೂ ಒಂದು ವಿದ್ಯಾಭ್ಯಾಸದಲ್ಲಿರಬಹುದು, ಜೀವನದಲ್ಲಿರಬಹುದು, ಉದ್ದಿಮೆಯಲ್ಲಿರಬಹುದು, ಅಥವಾ
ಒಂದು ಕಾಯಕ ಮಾಡೋದ್ರಲ್ಲಿ ಇರಬಹುದು. ನಾವೇನ್ ಮಾಡ್ತೀವಿ, ನಮ್ಮ ಮೈಯಲ್ಲಿ ಶಕ್ತಿ ಇದ್ದಾಗ ದುಡಿಯೋದಿಲ್ಲ, ನಮ್ಮ ಹತ್ರ ದುಡ್ಡು ಇದ್ದಾಗ ದಾಸೋಹ ಮಾಡೋದಿಲ್ಲ ಅಲ್ವಾ? ನನ್ನ ಹತ್ರ ಬುದ್ಧಿ ಇದ್ದಾಗ ಇನ್ನೊಬ್ರಿಗೆ ಅದನ್ನ, ವಿದ್ಯೆ ಇದ್ದಾಗ ಇನ್ನೊಬ್ರಿಗೆ ಅದನ್ನ ಹೇಳ್ಕೊಡೋದಿಲ್ಲ. ನಾನ್ ಯಾಕೆ ಹೇಳ್ಬೇಕು ಅವ್ರಿಗೆ, ನಾನ್ಯಾಕೆ ಅವ್ರಿಗೆ ಸಹಾಯ ಮಾಡ್ಬೇಕು? ಅವನೇ ಬೇಕಂದ್ರೆ ದುಡಿಲಿ, ದುಡಿದು ಉದ್ಧಾರ ಆಗ್ಲಿ. ಈ ಮನೆಗಳ ಕುಟುಂಬದಲ್ಲೇ ನೋಡಿಬೇಕಂದ್ರೆ ಸಾಕಷ್ಟು ಮನೆಗಳಲ್ಲಿ ನಾವು ಇವತ್ತಿಗೂ ಕೂಡ ನೋಡ್ತಾ ಇದ್ದೀವಿ. ಹಿಂದೆನೂ ಇತ್ತು, ಮುಂದೆನೂ ಇರುತ್ತೆ ಅನ್ಸುತ್ತೆ. ಯಾಕೆ ಅಂದ್ರೆ ಬಸವಾದಿ ಶಿವಶರಣರು 12ನೇ ಶತಮಾನದಲ್ಲಿ ಹೇಳಿದ್ರು, ವಿಶ್ವ ಕುಟುಂಬತ್ವವನ್ನ ಸಾರಿದ್ರು, ವಿಶ್ವ ಮಾನವ ಸಂದೇಶವನ್ನ ಸಾರಿದ್ರು. ಸಾಕಷ್ಟು ವಚನ ಸಾಹಿತ್ಯವನ್ನ ನಿಮ್ಮೆಲ್ಲರಿಗೂ ಬಿಟ್ಟು ಹೋದ್ರು. ಆದ್ರೆ ನಾವೆಲ್ಲ ಏನ್ ಮಾಡ್ತಾ ಇದ್ದೀವಿ, ವಚನ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಸಂದೇಶವನ್ನ ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ತೀವಿ, ಇಲ್ಲ ಅಂತಲ್ಲ. ಆದ್ರೆ ನಮ್ಮದೇ ಆದ ಒಂದು ಸೀಮಿತ ಚೌಕಟ್ಟನ್ನ ನಾವು ಕಟ್ಕೊಳ್ತಾ ಇದ್ದೀವಿ, ಸ್ವಾರ್ಥಿಗಳಾಗ್ತಿದ್ದೀವಿ. ಆ ಒಂದು ಸಂದೇಶಗಳನ್ನ ನಮ್ಮ ಕುಟುಂಬಗಳಿಗೆ, ನಮ್ಮ ಮಕ್ಕಳಿಗೆ ಮಾತ್ರ ನಾವು ಅನ್ವಯಿಸ್ತಾ ಇದ್ದೀವಿ. ಅದನ್ನ ವಿಶಾಲ ಮನೋಭಾವವನ್ನ ಇವತ್ತು ನಾವು ಬೆಳೆಸ್ಕೊಳ್ತಾ ಇಲ್ಲ. ನೆರೆಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಕೋಲು ಹಿಡಿಯದ ಮುನ್ನ, ಅನ್ಯರಿಗೆ ಹಂಗಾಗದ ಮುನ್ನ, ಕೊನೆ ಸಾಲಲ್ಲಿ ಹೇಳ್ತಾರೆ, ಮುಪ್ಪಿಂದೊಪ್ಪು ಅಳಿಯದ ಮುನ್ನ. ಅಂದ್ರೆ ಭಗವಂತನ ನಾಮಸ್ಮರಣೆನೂ ಕೂಡ ಬೇಕು ಅಂತ ಸಾಕಷ್ಟು ವಿಷಯಗಳನ್ನ ಈ ಒಂದೇ ಒಂದು ವಚನದಲ್ಲಿ ಅವರು ಹಿಡಿದಿಡ್ತಾರೆ. ನಾವು ಇಷ್ಟೇ ತಿಳ್ಕೋಬೇಕು, ನಾವು ಹುಡ್ತೀವಿ, ಬೆಳಿತೀವಿ, ವಿದ್ಯಾಭ್ಯಾಸ ತಗೊಳ್ತೀವಿ, ಒಂದು ಒಳ್ಳೆ ಹುದ್ದೆಯಲ್ಲಿ ಹೋಗ್ತೀವಿ, ನಮ್ಮ ಜೀವನವನ್ನ ಕಟ್ಕೊಳ್ತೀವಿ, ಎಲ್ಲಾ ಸರಿ. ಇದ್ರ ಜೊತೆಗೆ ನಾವು ನಮಗೆ ಶಕ್ತಿ ಇದ್ದಾಗ ದಾಸೋಹ ಮಾಡ್ಬೇಕು, ಮೈಯಲ್ಲಿ ಶಕ್ತಿ ಇದ್ದಾಗ ಒಳ್ಳೆ ಕಾಯಕ ಮಾಡ್ಬೇಕು. ನೋಡ್ರಿ, ಕೆಲವೊಬ್ರು ತುಂಬಾ ಚೆನ್ನಾಗಿ ಗಟ್ಟಿ ಇರ್ತಾರೆ, ಯಾರು ಶ್ರಮದಾನ ಮಾಡ್ಲಿಕ್ಕೆ ಇಷ್ಟಪಡಲ್ಲ. ಇವತ್ ನಮ್ಮ ಮನೆಗಳಲ್ಲಿ ನಮ್ಮ ತಂದೆ ತಾಯಿಗಳಿಗೂ ಕೂಡ ನೋಡು, ನಾನು ನಿನ್ನೆ ಹೇಳ್ತಿದ್ದೆ, ಎಷ್ಟು ನಾವು ಭದ್ರತೆ ಮಾಡ್ಕೊಡ್ತಾ ಇದೀವಿ ನಮ್ಮ ಮಕ್ಕಳಿಗೆ ಅಂತಂದ್ರೆ, ನಮ್ಮ ತಂದೆ ತಾಯಿಗಳು ಕೂಡ ನಮಗೆ ಏನ್ ಮಾಡಿದ್ರು ಅಂದ್ರೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿದ್ರು, ಒಳ್ಳೆ ಹುದ್ದೆಯನ್ನ ಕೊಡಿಸಿದ್ರು. ಆದ್ರೆ ಇನ್ನೊಬ್ಬರಿಗೆ ಸಹಾಯ ಮಾಡೋದನ್ನ, ಶ್ರಮದಾನ ಮಾಡೋದನ್ನ ಕಲಿಸ್ಲಿಲ್ಲ. ಎಲ್ಲ ಭದ್ರತೆ ಒದಗಿಸಿಕೊಟ್ಟು, ಹಾಗಾಗಿ ನಮ್ಗೆ ಇವತ್ತು ಜೀವನದಲ್ಲಿ ಕಷ್ಟ ಬಂದಾಗ ನಾವು ತುಂಬಾ ಕುಗ್ಗಿ ಹೋಗ್ತಿದ್ದೀವಿ. ಏನಾದ್ರೂ ಒಂದು ಚಿಕ್ಕ ಆರೋಗ್ಯ ಸಮಸ್ಯೆ ಬಂದ್ರು ಕೂಡ ನಾವು ಅದನ್ನ ಫೇಸ್ ಮಾಡ್ಲಿಕ್ಕೆ ಇವತ್ತು ರೆಡಿ ಇಲ್ಲ. ತುಂಬಾ ಗಾಬರಿ ಆಗ್ಬಿಡ್ತೀವಿ. ಏನೇ ಒಂದು ಆರೋಗ್ಯ ತೊಂದರೆ ಬಂದ್ರು ಕೂಡ ತುಂಬಾ ಗಾಬರಿ ಆಗಿ, ಯಾಕೆ ನನಗೆ ಇದೇ ರೀತಿ ಸಮಸ್ಯೆ ಬಂತು? ಜೀವನದಲ್ಲೂ ಕೂಡ ಅಷ್ಟೇ, ಏನಾದ್ರೂ ಒಂದು ಉದ್ದಿಮೆಯಲ್ಲಿ ಲಾಸ್ ಆಗುತ್ತೆ ಅಂತ ತಿಳ್ಕೊಳ್ರಿ, ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಬಂದ್ರು ಕೂಡ ಅದನ್ನ ಧೈರ್ಯವಾಗಿ ಎದುರಿಸುವಂತ ಒಂದು ತಾಳ್ಮೆ, ಸಹನೆ, ಧೈರ್ಯ ಇವತ್ತು ನಮ್ಮೆಲ್ಲರಲ್ಲೂ ಇಲ್ಲ. ಯಾಕೆ ಅಂದ್ರೆ ನಮ್ಮ ತಂದೆ ತಾಯಿಗಳು ಹಾಗೆ ನಮ್ಮನ್ನ ಕಷ್ಟ ಏನು ಗೊತ್ತಾಗದೆ ಇರೋ ತರ ನಮ್ಮನ್ನ ಬೆಳೆಸ್ತಾ ಇದ್ದಾರೆ. ಹಾಗೆ ಶ್ರಮದಾನ ಮಾಡೋದನ್ನು ಕೂಡ, ಅಂದ್ರೆ ಮೈಯಲ್ಲಿ ಶಕ್ತಿ ಇರುವಾಗ ಚೆನ್ನಾಗಿ ದುಡಿಯೋದನ್ನು ಕೂಡ ಇವತ್ತು ನಾವು ಮಾಡ್ತಾ ಇಲ್ಲ. ನಮ್ಮ ತಂದೆ ತಾಯಿಗಳು ಯಾಕಂದ್ರೆ ಎಲ್ಲ ಒಳ್ಳೆ ಆಫೀಸಲ್ಲಿ ಕುತ್ಕೊಂಡು ಆರಾಮ್ ಕುರ್ಚಿ ಮೇಲೆ ಕುತ್ಕೊಂಡು ಮಾಡುವಂತ ಕೆಲಸಗಳನ್ನ ಇವತ್ತು ಕೊಡಿಸ್ತಾ ಇದ್ದಾರೆ. ಅದೇ ದಾರಿಯಲ್ಲಿ ಹೋಗ್ಲಿ ನಮ್ಮ ಮಕ್ಕಳು ಅಂತ ಇಲ್ಲ ನಾವಿವತ್ತು ಬಯಸ್ತಾ ಇದ್ದೀವಿ. ಸೊ ಈ ಒಂದು ವಿಷಯದಲ್ಲಿ ನಾವು ಇವತ್ತು ಎಚ್ಚೆತ್ಕೋಬೇಕಂದ್ರೆ, ಅದಕ್ಕೋಸ್ಕರ ನಾವು ಇವತ್ತು ತುಂಬಾ ಇಷ್ಟು ಶ್ರೂಡ್ ಆಗ್ತಾ ಇದ್ದೀವಿ. ಏನೇ ಸಮಸ್ಯೆ ಬಂದ್ರು ಎದುರಿಸುವಂತ ಧೈರ್ಯ ನಮ್ಮಲ್ಲಿ ಇವತ್ತು ಉಳಿತಾ ಇಲ್ಲ. ನಮ್ಮ ಮನೆಗಳಲ್ಲಿ ಕೌಟುಂಬಿಕ ಕಲಹ ಇರಬಹುದು, ಹೊರಗಡೆ ನಾವೇನು ಇವತ್ತು ಒಂದು ಆಫೀಸಲ್ಲಿ ಕೆಲ್ಸಕ್ಕೆ ಹೋಗ್ತೀವಿ, ಯಾವುದೋ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀವಿ, ಅಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನ ಧೈರ್ಯವಾಗಿ ಎದುರಿಸುವಂತ ಸಾಮರ್ಥ್ಯ ಇವತ್ತು ನಮ್ಮಲ್ಲಿ ಇಲ್ಲ. ಯಾಕಂದ್ರೆ ಅಂತಹ ಗುಣಗಳನ್ನ ಇವತ್ತು ನಮ್ಮ ತಂದೆ ತಾಯಿ ಬೆಳೆಸ್ತಾ ಇಲ್ಲ. ಹಾಗಾಗಿ ನಾವು ಗಟ್ಟಿ ಆಗ್ತಾ ಇಲ್ಲ. ಈ ಗಟ್ಟಿತನವನ್ನ ಬೆಳೆಸ್ಕೋಬೇಕು, ಈ ಒಂದು ಉದಾರತೆಯನ್ನ ಬೆಳೆಸ್ಕೋಬೇಕು ಅಂತ ಅಪ್ಪ ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾರೆ. ಅಂದ್ರೆ ನಾವೇನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂದ್ರೆ ನಮ್ಮ ಮೈಯಲ್ಲಿ ಶಕ್ತಿ ಇರುವಾಗ್ಲೇನೆ ಮಾಡ್ಬೇಕು. ಯಾರಿಗಾದ್ರೂ ನಾವು ದಾನ ಮಾಡ್ಬೇಕು, ಧರ್ಮ ಮಾಡ್ಬೇಕು, ಯಾರಿಗಾದ್ರೂ ಒಂದು ಒಳ್ಳೇದನ್ನ ಬಯಸ್ಬೇಕು. ನಮ್ಮ ಬುದ್ಧಿ ಇದ್ದಾಗ್ಲೇ ಮಾಡ್ಬಿಡ್ಬೇಕು. ಇವತ್ತು ನನ್ನ ಹತ್ರ ದೊಡ್ಡ ನೌಕರಿ ಇದೆಯಪ್ಪ, ಚೆನ್ನಾಗಿ ಸಂಪಾದನೆ ಮಾಡ್ತೀನಿ, ಪರಮಾತ್ಮ ಒಂದು ಒಳ್ಳೆ ಹುದ್ದೆಯನ್ನ ಕೊಟ್ಟಿದ್ದಾನೆ, ಅಥವಾ ಚೆನ್ನಾಗಿ ದುಡಿತಿದ್ದೀನಿ, ಚೆನ್ನಾಗಿ ಸಂಪಾದನೆ ಆಗ್ತಾ ಇದೆ, ಇಷ್ಟೆಲ್ಲ ಇದ್ರೂ ಕೂಡ ನನಗೆ ದಾನ ಧರ್ಮ ಮಾಡೋ ಗುಣ ಇಲ್ಲದೆ ಹೋದ್ರೆ, ಇನ್ನೊಬ್ಬರ ಕಷ್ಟಕ್ಕೆ ಯಾರೋ ಒಬ್ರು ಮನೆ ಹತ್ರ ಏನೋ ಒಂದು ತೊಂದರೆ ಆಗಿದೆ, ಬಿದ್ದೇನೋ ಕಾಲ್ ಮುರ್ಕೊಂಡಿದ್ದಾರೆ, ಅಥವಾ ಅವ್ರ ಮನೆಯಲ್ಲಿ ಏನೋ ಸಮಸ್ಯೆ ಆಗಿದೆ, ಅವ್ರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಮನಸ್ಸು ಇವತ್ತು ನನ್ನಲ್ಲಿ ಇಲ್ಲದೆ ಹೋದ್ರೆ ನಾನು ಏನ್ ಸಾಧನೆ ಮಾಡಿದ್ರು ಏನ್ ಪ್ರಯೋಜನ ಅಲ್ವಾ? ನನ್ನ ಹತ್ರ ಇರುವಾಗ್ಲೇ ನಾನು ದಾನ ಮಾಡ್ಬೇಕು. ಒಂದಿಷ್ಟು ಅಂದ್ರೆ ಬಂದಂತದನ್ನ ಎಲ್ಲವನ್ನು ಸಮಾಜಕ್ಕೆ ಕೊಡ್ರಿ, ಇಲ್ಲದೆ ಇರೋರಿಗೆ ಕೊಟ್ಬಿಡ್ರಿ ಅಂತ ಅಲ್ಲ, ನಿನಗಿಟ್ಕೊಂಡು
ನಿನಗಿಟ್ಕೊಂಡು, ಅಂದ್ರೆ ಇನ್ನೊಬ್ಬರಿಗೆ ಕೊಡೋದ್ರಲ್ಲಿ ಏನು ತೃಪ್ತಿ ಆನಂದ ಇದೆಯಲ್ಲ, ಅದು ಯಾವುದ್ರಲ್ಲೂ ಕೂಡ ಸಿಗೋದಿಲ್ಲ. ಹಾಗಾಗಿ ಅಪ್ಪ ಬಸವಣ್ಣವ್ರು ಹೇಳ್ತಾರೆ, ನಿನ್ನ ಏನು ಮೈಯಲ್ಲಿ ಶಕ್ತಿ ಇರುವಾಗ ಚೆನ್ನಾಗಿ ದುಡಿ, ಕೈಯಲ್ಲಿ ಚೆನ್ನಾಗಿ ಸಂಪಾದನೆ ಮಾಡ್ತಿರ್ಬೇಕಾದ್ರೆ ಇನ್ನೊಬ್ಬರಿಗೆ ಸಹಾಯ ಮಾಡು, ದಾನ ಮಾಡು, ಧರ್ಮ ಮಾಡು ಅಲ್ವಾ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡು. ಅದೇ ರೀತಿ ಈ ಶರೀರ, ನಮ್ಮ ಏನು ಶರೀರದಲ್ಲಿರ್ತಕ್ಕಂಥ ಪ್ರಾಣಶಕ್ತಿ, ಪ್ರಾಣ ಬಿಟ್ಟು ಹೋಗೋಕ್ಕಿಂತ ಮೊದಲು ಆ ಭಗವಂತನ ನಾಮಸ್ಮರಣೆಯನ್ನು ಕೂಡ ಮಾಡು. ನಾವೆಲ್ಲ ಏನ್ ಮಾಡ್ತಾ ಇದ್ದೀವಿ, ಚೆನ್ನಾಗಿ ವಯಸ್ಸಿದ್ದಾಗ, ಚೆನ್ನಾಗಿ ಬದುಕ್ತಾ ಇರುವಾಗ ಆ ಪರಮಾತ್ಮನ ಕಡೆ ನಾವು ಹೋಗೋದೇ ಇಲ್ಲ. ಯಾಕಂದ್ರೆ ಬರೀ ದುಡಿ ದುಡಿ ದುಡಿ, ನಾನು, ನನ್ ಗಂಡ, ನನ್ ಮಕ್ಕಳು, ನನ್ ಸಂಸಾರ, ನಮ್ಮಮ್ಮ ನಮ್ಮಪ್ಪ ಅಲ್ವಾ, ಇಷ್ಟೇ ಒಂದು ಸ್ವಾರ್ಥ ಪ್ರಪಂಚವನ್ನ ಕಟ್ಕೊಂಡು ಅದರಲ್ಲೇ ಮುಳುಗ್ಬಿಡ್ತೀವಿ. ಏನಾದ್ರೂ ಒಂದು ಸಮಸ್ಯೆ ಬಂದಾಗ ನಾವು ಅವಾಗ ಆ ಭಗವಂತನ, ಯಾಕಪ್ಪ ಭಗವಂತ ನನಗೆ ಈ ರೀತಿ ಕಷ್ಟ ಕೊಡ್ತಿದ್ಯಾ, ನಾನೇನ್ ತಪ್ಪು ಮಾಡಿದ್ದೆ? ಕಷ್ಟ ಬಂದಾಗ ನಾವು ಇವತ್ತು ಏನಾದ್ರೂ ನೋಡ್ರಿ, ನಮ್ಗೆ ಏನಾದ್ರೂ ಒಂದು ಕೆಲಸ ಆಗ್ಬೇಕಂದ್ರೆ, ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳಿಗೆ ಒಳ್ಳೆ ಜಾಬ್ ಸಿಗ್ಬೇಕು ಅಂದ್ರೆ, ಅಥವಾ ಯಾವ್ದೋ ಒಂದು ಹೊಲ ಖರೀದಿ ಮಾಡ್ಬೇಕು ಅಂತಂದ್ರೆ, ಏನೋ ಒಂದು ಇಷ್ಟಾರ್ಥ ಇರ್ಬೋದು. ಆ ಇಷ್ಟಾರ್ಥ ಬಂದಾಗ ಆ ಭಗವಂತನ ಮುಂದೆ ನಾವು, ನೋಡಪ್ಪ ಭಗವಂತ, ಈ ರೀತಿ ಅನ್ಕೊಂಡಿದ್ದೀನಿ ನಾನು ಮನ್ಸಲ್ಲಿ, ಇದನ್ನ ಸಫಲ ಮಾಡು, ಈಡೇರ್ಸು, ನಿನಗೆ ಅದನ್ನ ಕೊಡಿಸ್ತೀನಿ, ಇದನ್ನ ಕೊಡಿಸ್ತೀನಿ, ಮೂರ್ತಿ ಕೊಡಿಸ್ತೀನಿ, ಅಭಿಷೇಕ ಮಾಡಿಸ್ತೀನಿ ಅಂತ ಎಲ್ಲ ನಾವು ಹರಕೆ ಹೊತ್ಕೊಂತೀವಲ್ಲ. ಸೊ ಈ ರೀತಿ ನಾವು ಮಾಡೋದ್ರ ಬದಲು ಅಪ್ಪ ಬಸವಣ್ಣವ್ರು ಹೇಳ್ತಾರೆ, ಪ್ರಾರಂಭದಲ್ಲೇನೆ ನೀ ಯಾವುದೇ ಕೆಲಸ ಮಾಡು, ಯಾವುದೇ ಉದ್ಯೋಗ ಮಾಡು, ಏನೇ ಮಾಡು, ಎಲ್ಲದರಲ್ಲೂ ಆ ಭಗವಂತನ ನಾಮಸ್ಮರಣೆ ಮಾಡ್ತಾ ಹೋಗು. ಅಂದ್ರೆ ಏನು ನಿರೀಕ್ಷೆ ಮಾಡಬೇಡ, ಯಾಕಂದ್ರೆ ನನಗೆ ಏನು ಒಳ್ಳೇದು ಏನ್ ಕೆಟ್ಟದ್ದು ಆ ಭಗವಂತನಿಗೆ ಗೊತ್ತಿದ್ದೇ ಇರುತ್ತೆ. ಸೊ ನೀ ಮಾಡೋ ಕಾಯಕ ನೀ ಮಾಡು, ಭಗವಂತ ಕೊಡೋ ಫಲವನ್ನ ಕೊಟ್ಟೇ ಕೊಡ್ತಾನೆ. ಹಾಗಾಗಿ ಭಗವಂತನ ನಾಮಸ್ಮರಣೆ ಅಂದ್ರೆ ಎಲ್ಲ ಹೋದ್ಮೇಲೆ, ಎಲ್ಲ ಕಳ್ಕೊಂಡ್ಮೇಲೆ, ಕಳ್ಕೊಂಡಾಗ ಅದನ್ನ ಪಡ್ಕೊಳ್ಳೋಕೋಸ್ಕರ ನಾಮಸ್ಮರಣೆ ಮಾಡೋ ಬದಲು ನೀನು ಯಾವಾಗ್ಲೂ ಏನು ನಿರೀಕ್ಷೆ ಮಾಡಿದ್ರೆ ನೀವು ನಾಮಸ್ಮರಣೆ ಮಾಡ್ತಾ ಹೋಗು, ಆ ಭಗವಂತ ನಿನಗೆ ಕೊಡೋದನ್ನ ಕೊಟ್ಟೇ ಕೊಡ್ತಾನೆ ಅನ್ನೋ ಒಂದು ಸಂದೇಶವನ್ನ ಅಪ್ಪ ಬಸವಣ್ಣನವರು ಈ ಒಂದು ವಚನದಲ್ಲಿ ನಮಗೆಲ್ಲರಿಗೂ ತಿಳಿಯಪಡಿಸ್ತಾರೆ. ನಾವು ಒಟ್ಟಾರೆಯಾಗಿ ಇದರಲ್ಲಿ ನಮ್ಮ ಆರೋಗ್ಯವನ್ನು ಕೂಡ ಅವ್ರು ಹೇಳ್ತಾರೆ, ಅಪ್ಪ ಬಸವಣ್ಣವರು. ಅಂದ್ರೆ ನಮ್ಮ ಆರೋಗ್ಯ ಹೇಗಿಟ್ಕೋಬೇಕು, ಶರೀರವನ್ನ ಹೇಗಿಟ್ಕೋಬೇಕು ಅಲ್ವಾ. ಸೊ ಎಲ್ಲವನ್ನು ಕೂಡ ಇಲ್ಲಿ ಈ ಒಂದು ವಚನದಲ್ಲಿ ಇನ್ಕ್ಲೂಡ್ ಆಗಿದೆ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ನಾವು ಇದ್ದಾಗ ದಾನ ಮಾಡೋಣ, ಒಂದು ಒಳ್ಳೆ ಮನಸ್ಸಿಂದ ಬದುಕೋಣ, ಕಷ್ಟದಲ್ಲಿ ಇರೋರ್ಗೆ ಸಹಾಯ, ನಾವು ಏನಾದ್ರೂ ದುಡ್ಡೇ ಕೊಡ್ಬೇಕು ಅಂತ ಇರೋದಿಲ್ಲ. ಒಂದು ಯಾರೋ ಒಬ್ಬ ವ್ಯಕ್ತಿ ಕಷ್ಟದಲ್ಲಿರುವಾಗ ಏನು ಧೈರ್ಯ ಕೆಡಬೇಡ, ನಾನಿದ್ದೀನಿ ನಿನ್ ಜೊತೆಲಿ ಅಂತ ಒಂದು ಮಾತಿನ ಮೂಲಕ ನಾವು ಧೈರ್ಯ ಕೊಡ್ತೀವಿ, ಅದು ಕೂಡ ನಿಮ್ಮ ದಾಸೋಹ ಆದಾಗ ಆಗುತ್ತೆ. ಆ ಒಂದು ಸ್ವಭಾವವನ್ನ, ಆ ಒಂದು ದಿಟ್ಟತೆಯನ್ನ, ಆ ಒಂದು ತಾಳ್ಮೆಯನ್ನ ನಾವೆಲ್ಲರೂ ಬೆಳೆಸ್ಕೊಂಡು ಹೋಗೋಣ, ಒಳ್ಳೆ ರೀತಿಯಲ್ಲಿ ಸಂತೋಷವಾಗಿ ಬದುಕನ್ನ ಕಟ್ಕೊಳ್ಳೋಣ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಎಲ್ಲರಿಗೂ ಶರಣು ಶರಣಾರ್ಥಿ.